ತುಂಬ ಕಡೆ ಒಂದು ಹೈಯರ್ ಅಫಿಷಿಯಲ್ಸ್, ತುಂಬ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ದೊಡ್ಡ ದೊಡ್ಡ ಸಾಹುಕಾರಗಳಾಗಿರ್ಬೋದು, ಇವ್ರ ಬಗ್ಗೆ ಒಂದು ವಿಚಾರ ನಡೀತಿದೆ, ಒಂದು ಕೇಸ್ ನಡೀತಿದೆ ಅಂದರೆ ಫಸ್ಟ್ ಮಾಡೋ ವಿಚಾರ ಅಂದರೆ ಆ ಟಾಪಿಕ್ನ ಚೇಂಜ್ ಮಾಡಬೇಕು. ಕಿರಿಕೀರ್ತಿ ಅವರು ಬೇಕು ಬೇಕು ಅಂತ ವಾಂಟೆಡ್ ಆಗಿ ಸಮೀರ್ ಎಂ ಡಿ ಅವರು ದನದ ಬಗ್ಗೆ ಮಾತಾಡಿದ್ದಾರೆ ಅಂದ್ಬಿಟ್ಟು ಪೋರ್ಟ್ರೇಟ್ ಮಾಡ್ತಿರೋದು 100% ನಿಜ. ಒಂದು ನ್ಯೂಸ್ ರಿಪೋರ್ಟರ್ ಆಗ್ಬಿಟ್ಟು ಕಿರಿಕೀರ್ತಿ ಅವರಿಗೆ ಯಾವ ರೀತಿ ಮಾತಾಡಬೇಕು ಅನ್ನೋದು ಕೂಡ ಗೊತ್ತಾಗಿಲ್ಲ. ಸಮೀರ್ ಎಂ ಡಿ ಅವರು ಧರ್ಮದ ಬಗ್ಗೆ ಮಾತಾಡದೇ ಇದ್ರು ಕಿರಿಕೀರ್ತಿ ಅವರು ಬೇಕು ಬೇಕು ಅಂತ ಬ್ಲೇಮ್ ಮಾಡ್ತಿದ್ದಾರೆ. ಇದು 100% ನಿಜ. ಈ ಕಿರಿಕೀರ್ತಿ ಅವರು ವಾಂಟೆಡ್ ಆಗಿ ಬೇಕು ಬೇಕು ಅಂತ ವಾಂಟೆಡ್ ಆಗಿ ಒಂದು ಟಾಪಿಕ್ ಚೇಂಜ್ ಮಾಡೋದಕ್ಕೋಸ್ಕರ ವಾಂಟೆಡ್ ಆಗಿ ಬೇಕು ಬೇಕು ಅಂತ ಈ ಧರ್ಮ ವಿಚಾರನ ತರ್ತಿದ್ದಾರೆ. ಇಲ್ಲಿ ಸಮೀರ್ ಎಂ ಡಿ ಅವರು ಯಾವುದೇ ರೀತಿ ಹಿಂದೂ ಧರ್ಮದ ಬಗ್ಗೆ ಕೆಟ್ಟದಾಗಂತೂ ಮಾತಾಡೇ ಇಲ್ಲ. ಫಸ್ಟ್ ಅವ್ರು ಹೇಳಿರೋ ವಿಚಾರ ಏನು ಅಂದರೆ, ಹಿಂದೂ ಧರ್ಮದ ದೇವಾಲಯಗಳು ಎಲ್ಲದನ್ನು ಗೌರ್ಮೆಂಟ್ ಹ್ಯಾಂಡ್ ಓವರ್ ಮಾಡ್ಕೋಬೇಕಾದ್ರೆ ಧರ್ಮಸ್ಥಳ ಅನ್ನೋ ದೇವಾಲಯ ಜೈನ ದೇವಾಲಯ, ಇದು ಹಿಂದೂ ದೇವಾಲಯ ಅಲ್ಲ ಅಂತ ಹೇಳ್ಬಿಟ್ಟು ಅವರು ಪ್ರೈವೇಟ್ ಆಗಿ ಇಟ್ಟಿರೋ ವಿಚಾರದ ಹೇಳಿರೋದ ಬಿಟ್ಟು ಹಿಂದೂ ಧರ್ಮದ ಬಗ್ಗೆ ಯಾವುದೇ ರೀತಿ ಕೆಟ್ಟದಾಗಂತೂ ಮಾತಾಡಿಲ್ಲ. ಬಟ್ ಕಿರಿಕೀರ್ತಿಯವರು ಮಾತ್ರ ವಾಂಟೆಡ್ ಆಗಿ ಬೇಕು ಬೇಕು ಅಂತ ಒಂದು ಸಮೀರ್ ಎಂ ಡಿ ಅವ್ರನ್ನ ಬ್ಲೇಮ್ ಮಾಡ್ತಿದ್ದಾರೆ. ಒಂದು ಧರ್ಮದ ಬಗ್ಗೆ ಮಾತಾಡಿದ್ರಂತೆ ಬೇಕು ಬೇಕು ಅಂತ ಬ್ಲೇಮ್ ಮಾಡ್ತಿದ್ದಾರೆ. ಒಂದು ನಾವು ನಮ್ಮ ಈ ದೇಶದಲ್ಲಿ ಎಷ್ಟೋ ವಿಧಾನಗಳಿಂದ ಜಾತಿ ಧರ್ಮ ಅಂತ ಎಷ್ಟೋ ವಿಚಾರಗಳಲ್ಲಿ ಹುಡ್ಕೊಂಡು ಸತ್ತೋಗ್ಬಿಟ್ಟವ್ರೆ. ಎಷ್ಟೋ ಕೋಮು ಗಲಭೆಗಳಾಗವ್ರೆ. ಅದರಿಂದ ಎಷ್ಟೋ ನಷ್ಟ ಆಗ್ಬಿಟ್ಟೈತೆ. ಅವ್ರು ಅವ್ರು ಹೇಳದೇ ಇರೋ ವಿಚಾರವನ್ನ ತಂದು ಒಂದು ಧರ್ಮದ ಬಗ್ಗೆ ಕೀಳಾಗಿ ಮಾತಾಡಿದ್ದಾರೆ. ಹಿಂದೂ ಧರ್ಮದ ಮತ್ತೆನೆ ತಂದಿಡ್ತಿದ್ದಾರೆ. ಒಂದು ಹಿಂದೂ ಧರ್ಮಗಳು ದೇವಾಲಯಗಳ ಮೇಲೆ ನಂಬಿಕೆ ಹೋಗೋ ರೀತಿ ಮಾತಾಡಿದ್ದಾರೆ ಅಂತ ಪಾಯಿಂಟ್ ಔಟ್ ಮಾಡಿ ಬ್ಲೇಮ್ ಮಾಡೋ ರೀತಿ ವಾಂಟೆಡ್ ಆಗಿ ವಿಡಿಯೋ ಮಾಡಿದ್ದಾರೆ. ಈ ವಿಡಿಯೋ ಬರೀ ನೀವು ವಾಂಟೆಡ್ ಆಗಿ ಮಾಡಿರೋದೇ ಅಲ್ಲ. ಈ ಸಮೀರ್ ಎಂ ಡಿ ಮತ್ತೆ ಆ ಧರ್ಮಸ್ಥಳ ಕಡೆ ಇರುವ ವ್ಯಕ್ತಿಗಳು ಇವರೆಲ್ಲ ಒಂದು ಹೆಣ್ಣು ಮಗುಗೆ ನ್ಯಾಯ ಸಿಗ್ಲಿ ಅಂತ ಹೋರಾಟ ಮಾಡ್ಬೇಕಾದ್ರೆ ಇಲ್ಲಿ ಬರೀ ಅವ್ರಿಗೆ ಎಲ್ಲ ನ್ಯಾಯ ಸಿಗ್ಬೇಕು. ಒಂದು ಹುಡುಗಿಗೆ ಮಾತ್ರನೇ ಅಲ್ಲ, ಆ ಕೇಸಲ್ಲಿ ಇನ್ನೊಬ್ಬ ಜೈಲಿಗೆ ಹೋಗಿ ಬಂದಿರೋ ವ್ಯಕ್ತಿ ಕೂಡ ನ್ಯಾಯ ಸಿಗ್ಬೇಕು. ಇಬ್ಬರಿಗೆ ನ್ಯಾಯ ಸಿಗ್ಲಿ ಅಂತ ಹೋರಾಟ ಮಾಡ್ಬೇಕಾದ್ರೆ ನೀವು ವಾಂಟೆಡ್ ಆಗಿ ಬೇಕು ಬೇಕು ಅಂತ ಆ ಟಾಪಿಕ್ ಚೇಂಜ್ ಮಾಡೋದಕ್ಕೆ, ಒಂದು ಧರ್ಮನ ಅಲ್ಲಿ ಅವ್ರು ಮಾತೇ ಆಡಿಲ್ಲ ಅಂತ ವಿಚಾರದ ಬಗ್ಗೆ ಮಾತಾಡಿದ್ದಾರೆ ಅಂದ್ಬಿಟ್ಟು ಒಂದು ಧರ್ಮ ಬಗ್ಗೆ ಮಾತಾಡಿ ವಾಂಟೆಡ್ ಆಗಿ ಬೇಕು ಬೇಕು ಅಂತ ಈ ಧರ್ಮದ ಬಗ್ಗೆ ಮಾತಾಡಿದ್ರೆ, ಹಿಂದೂ ದೇವಾಲಯಗಳ ಬಗ್ಗೆ ಮಾತಾಡೋದ್ರೆ ಅವ್ರು ಮಾತಾಡೇ ಇರ್ಬೇಕು. ನೀವ್ ಯಾಕೆ ವಾಂಟೆಡ್ ಆಗಿ ಅದನ್ನೇ ಶೋ ಮಾಡ್ತಿದ್ರ? ನೀವು ಈ ಟಾಪಿಕ್ ಚೇಂಜ್ ಮಾಡೋದಕ್ಕೆ ಶೋ ಮಾಡ್ತಿದ್ರ ಅಂದ್ರೆ ಆ ವಿಡಿಯೋ ಮಾಡಿದ್ರ ಬೇರೆ ಏನಾದ್ರು ಉದ್ದೇಶ ಇತ್ತು? 100% ನೀವು ಈ ಟಾಪಿಕ್ ಚೇಂಜ್ ಮಾಡೋದಕ್ಕೆ ನೀವು ಈ ಧರ್ಮದ ಬಗ್ಗೆ ಮಾತಾಡಿದ್ದಾರೆ, ಧರ್ಮಸ್ಥಳದ ಬಗ್ಗೆ ಕೆಡದಾಗ ಮಾತಾಡಿದ್ದಾರೆ, ಹಿಂದೂ ದೇವಾಲಯಗಳ ಬಗ್ಗೆ ನೀಚವಾಗಿ ಮಾತಾಡಿದ್ದಾರೆ ಅಂದ್ಬಿಟ್ಟು ನೀವು ವಿಡಿಯೋ ಮಾಡಿ. ಬೇರೆ ರೀಸನ್ ಯಾವುದೇ ರೀತಿ ಏನಿಲ್ಲ. ಯಾಕಂದ್ರೆ ಅವ್ರು ಏನು ವಿಡಿಯೋದಲ್ಲಿ ಧರ್ಮದ ಬಗ್ಗೆ ಏನೂ ಹೇಳಿಲ್ಲ. ಬೇಕು ಬೇಕು ಅಂತ ನೀನೇ ಇದನ್ನೆಲ್ಲ ಕ್ರಿಯೇಟ್ ಮಾಡ್ತಿದ್ವಿ. ನೀನು ಮಾಡಿರೋ ವಿಡಿಯೋದಲ್ಲಿ ನಿನ್ನ ಸಬ್ಸ್ಕ್ರೈಬರ್, ನಿನ್ನ ವ್ಯೂವರ್ಸ್ ಯಾರಾದ್ರೂ ಇದು ನೀನು ಮಾಡಿರೋದು ಕರೆಕ್ಟ್ ಇದೆ ಅಂದ್ಬಿಟ್ಟು ಯಾರಾದ್ರೂ ಹೇಳಿದಾರ? ಪ್ರತಿಯೊಬ್ಬರು ಕೂಡ ನಿನ್ನ ವಿಡಿಯೋದಲ್ಲಿ ಕಾಮೆಂಟ್ ಮಾಡೋರು ಧರ್ಮದ ಬಗ್ಗೆ ಮಾತಾಡೇ ಇಲ್ಲ ಅಂತ. ನಿನ್ನ ಕಾಮೆಂಟ್ನ ನೀನೇ ಒಂದ್ಸರಿ ಚೆಕ್ ಮಾಡ್ಕೊಬೋದು. ನೀನು ವಿಡಿಯೋದಲ್ಲಿ ಇರೋದು ಒಂದು ದೊಡ್ಡ ವ್ಯಕ್ತಿಗಳ ಬಗ್ಗೆ ಒಂದು ವಿಚಾರ ನಡೀಬೇಕಾದ್ರೆ ಆ ಕೇಸ್ ಡೈವರ್ಟ್ ಮಾಡೋದಿಕ್ಕೆ, ಆ ವಿಚಾರನ ಡೈವರ್ಟ್ ಮಾಡೋದಿಕ್ಕೆ ಇಂಥ ರೀಸನ್ ಇಲ್ದಿರೋ ಅಂತದ್ದು ಏನೋ ಒಂದು ಕ್ರಿಯೇಟ್ ಮಾಡೋದು, ಇದು ಎಷ್ಟು ಮಾತ್ರಕ್ಕೆ ನ್ಯಾಯ ಅನ್ನಿಸ್ತದೆ? ಸೆಂಟ್ರಲ್ ಹೋಗೋದು ನೀವು ಮಾತಾಡಿರೋ ಬಗ್ಗೆ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನೋದು,
ಬಟ್ ಧರ್ಮದ ಬಗ್ಗೆ ಮಾತಾಡದೇ ಇರಬೇಕು ಅನ್ನೋದು, ಅವರು ಧರ್ಮದ ಬಗ್ಗೆ ಮಾತಾಡೇ ಇಲ್ಲ. ಅವ್ರು ಅಷ್ಟು ವಿಡಿಯೋದಲ್ಲಿ ಧರ್ಮಸ್ಥಳ ಹೇಗೆ ಗೌರ್ಮೆಂಟ್ ಹ್ಯಾಂಡ್ ಓವರ್ ಇಂದ ಪ್ರೈವೇಟ್ ಹ್ಯಾಂಡ್ ಓವರ್ ಮಾಡ್ಕೊಂಡ್ರು ಅನ್ನೋದು 1 ನಿಮಿಷ ಇದ್ರೆ, ನೀವು ಧರ್ಮದ ಬಗ್ಗೆ ಮಾತಾಡಿದ ಅನ್ಬಿಟ್ಟು ಒಂದು 20 ನಿಮಿಷ ವಿಡಿಯೋ ಮಾಡಿದ್ದೀರ. ಇಬ್ಬರು ವ್ಯಕ್ತಿಗಳಿಗೆ ನ್ಯಾಯ ಸಿಗಬೇಕಾದ್ರೆ ನೀವು ಆ ಟಾಪಿಕ್ನೇ ಚೇಂಜ್ ಮಾಡೋ ರೇಂಜ್ಗೆ ಧರ್ಮದ ಬಗ್ಗೆ ಇದು ಸೆಂಟ್ರಲ್ ಯಾಕೆ ಧರ್ಮ ತಂದು ಹೇಳ್ತಿದ್ದೀವಿ? ಮತ್ತೆ ಜಾತಿ ವಿವಾದಗಳಾಗಿರೋ, ಧರ್ಮಗಳ ಬಗ್ಗೆ ಒದ್ದಾಡ್ಕೊಂಡಿರೋ ಕೋಮು ವಿವಾದಗಳು ತಂದಿರೋದಕ್ಕೆ ಸೆಂಟ್ರಲ್. ಒಂದು ರಿಪೋರ್ಟರ್ ಆಗಿ ನೀವು ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತೇ ಇಲ್ಲ. ಏನ್ ಹೇಳ್ಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಹೇಗೆ ಅದನ್ನ ಹೇಳ್ಬೇಕು ಅನ್ನೋದು ರೀತಿ ಗೊತ್ತಿಲ್ಲ. ನೀವ್ ಏನ್ ಪೋರ್ಟ್ರೇಟ್ ಮಾಡ್ತಿದ್ದೀರಾ? ನೀವು ಏನ್ ಜನರಿಗೆ ಹೇಳ್ಬೇಕು ಅನ್ಕೊಂಡಿದ್ರ? ಅವನು ಮುಸ್ಲಿಂ ಅನ್ನೋ ವ್ಯಕ್ತಿ ಹಿಂದೂಗಳ ಬಗ್ಗೆ ಮಾತಾಡ್ತಿದ್ದಾನೆ, ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಿದ್ದಾನೆ, ಅವನು ಮಾತಾಡಬಾರ್ದು ಅಂದ್ಬಿಟ್ಟು ನೀವು ಪೋರ್ಟ್ರೇಟ್ ಮಾಡ್ತಿದ್ದೀರಾ? ನೋಡಿ, ಈ ಕಿರಿಕೀರ್ತಿ ಅವರು ಮಾಡಿರೋ ವಿಚಾರ ಅಂತಂದ್ರೆ, ಒಂದು ವಿಚಾರ ನಡೆಯಬೇಕಾದ್ರೆ ಡೈವರ್ಟ್ ಮಾಡೋದಕ್ಕೋಸ್ಕರ ಒಂದು ಧರ್ಮವನ್ನು ತಗೊಂಡ್ಬಂದು ಇಟ್ಟವರೆ ಹೊರತು ಬೇರೆದು ಯಾವುದು ಅಲ್ಲ. ಇದರಿಂದ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಇವರು ಧರ್ಮದ ಬಗ್ಗೆ ಮಾತಾಡಿದೆ ಅಂದ್ಬಿಟ್ಟು ಯಾವುದೋ ಇಲ್ಲಿ ಒಂದು ಶಾರ್ಟ್ ಕ್ಲಿಪ್ ನೋಡಿ ಇವ್ರ ವಿಡಿಯೋ ನೋಡ್ಬಿಟ್ಟು ಅವ್ರ ವಿಡಿಯೋ ನೋಡಿದಿಲ್ಲ, ಈ ಕಿರಿಕೀರ್ತಿ ಅವ್ರ ವಿಡಿಯೋ ನೋಡ್ಬಿಟ್ಟು ಸಮೀರ್ MD ಅವ್ರ ವಿಡಿಯೋ ನೋಡಿದೆ, ಇನ್ಸ್ಟಾಗ್ರಾಮ್ ಅಲ್ಲಿ ತಂದ್ಬಿಟ್ಟು ಟ್ರೋಲ್ ಮಾಡೋದು, ಒಂದು ಪೋಸ್ಟ್ ಬಿಡೋದು ಧರ್ಮದ ಬಗ್ಗೆ ಮಾತಾಡೋದು ಅಂತ ಕ್ರಿಯೇಟ್ ಕೂಡ ಆಗ್ತದೆ. ನಾನು ಹೇಳೋದು ನಿಮ್ಗೆ ಏನಾದ್ರು ಕರೆಕ್ಟ್ ಅನಿಸಿದ್ರೆ ನೀವು ಒಂದಷ್ಟು ಜನಕ್ಕೆ ತೋರಿಸಿ. ಯಾಕಂದ್ರೆ ಇದು ಒಂದು ಟಾಪಿಕ್, ಒಂದು ನ್ಯಾಯ ಸಿಗ್ಲಿ ಅನ್ನೋ ವಿಚಾರದಲ್ಲಿ ನಡಿಬೇಕಾದ್ರೆ ಬೇಕು ಅಂದ್ಬಿಟ್ಟು ಒಂದು ಧರ್ಮ ತಂದು ಒಂದು ವಿಚಾರನ ಟಾಪಿಕ್ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಿರೋಂಥ ವಿಡಿಯೋ ಬೇರೆ ಯಾವುದೇ ರೀತಿ ನಾನು ಒಂದು ಟಾಪಿಕ್ ಚೇಂಜ್ ಮಾಡಬೇಕು ಅನ್ನೋದೇ ಉದ್ದೇಶ ಇರೋದು. ನಿಮಗೆ ಈ ವಿಡಿಯೋ ಕರೆಕ್ಟ್ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಜನಕ್ಕೆ ಹಂಗೆ ಶೇರ್ ಮಾಡಿ ತೋರಿಸಿ. ಅದು ಬಿಟ್ಟರೆ ಏನಿಲ್ಲ ಉದ್ದೇಶ ಅಷ್ಟೇ.